ಇವತ್ತು ಸಂಜೆ 4:30ಕ್ಕೆ ಸರಿಯಾಗಿ ರಾಜಭವನದಲ್ಲಿ 4 ಶಾಸಕರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿದೆ. ಹಾಗಾಗಿ 4 ಶಾಸಕರ ಪ್ರೊಫೈಲ್ಗಳನ್ನು ನಾವು ಗಮನಿಸ್ತಾ ಬರೋದಾದ್ರೆ ಮೊದಲನೇದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಿನ್ನೆಲೆಯನ್ನು ಅವರ ಪ್ರೊಫೈಲ್ ಅನ್ನು ನಾವು ಗಮನಿಸೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಲಿ ಪರಿಷತ್ ಸದಸ್ಯರಾಗಿದ್ದಾರೆ. ಪರಮೇಶ್ವರ್ ಜಾತಿ ಪರಿಶಿಷ್ಟ ಜಾತಿ, ವಿದ್ಯಾರ್ಹತೆ ಕೃಷಿ ವಿವಿಯಿಂದ ಬಿಎಸ್ಸಿ ಪದವಿ, ಆಸ್ಟ್ರೇಲಿಯಾದಲ್ಲಿ ಉನ್ನತ ವ್ಯಾಸಂಗ, ವಯಸ್ಸು 63. ಪರಮೇಶ್ವರ್ ರಾಜಕೀಯ ಅನುಭವ 4 ಬಾರಿ ಶಾಸಕರಾದವರು, 1 ಬಾರಿ ವಿಧಾನ ಪರಿಷತ್ ಸದಸ್ಯ. 2008ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು. 2013ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು. 2013ರಲ್ಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ಆಯ್ಕೆ. 1998ರಿಂದ 2004ರವರೆಗೆ ಉನ್ನತ ಶಿಕ್ಷಣ ಇಲಾಖಾ ಸಚಿವರಾಗಿ ಕಾರ್ಯ. 2010ರ ಅಕ್ಟೋಬರ್ನಿಂದ ಈವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಪರಮೇಶ್ವರ್ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಕಾರಣ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಇವರದ್ದು ಪ್ರಮುಖ ಪಾತ್ರ. ಸಿಎಂ ಹುದ್ದೆಗೆ ಸಿದ್ದರಾಮಯ್ಯನವರ ಸಮನಾಗಿಯೇ ಸ್ಪರ್ಧೆಯಲ್ಲಿದ್ರು. ಎಂಎಲ್ಸಿ ಆದ ಬಳಿಕ ದಲಿತ ಸಿಎಂ ಕೂಗು ಹೆಚ್ಚಾಗಿತ್ತು. ದಲಿತ ಸಿಎಂ ಕೂಗು ತಾತ್ಕಾಲಿಕವಾಗಿ ಶಮನವಾಗುವಂತಹ ಸಾಧ್ಯತೆಯಿಂದ ಡಿಸಿಎಂ ಹುದ್ದೆ ಕೊಡುವಂತೆ ಒತ್ತಡ ಹೆಚ್ಚಾಗಿದ್ದರಿಂದ ಡಾಕ್ಟರ್ ಜಿ ಪರಮೇಶ್ವರನ್ನ ಸಂಪುಟಕ್ಕೆ ಸೇರಿಸಲಾಗಿದೆ. ಇನ್ನು ಎ ಮಂಜು ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಅವರ ಪ್ರೊಫೈಲ್ ಅನ್ನು ನಾವು ನೋಡೋದಾದ್ರೆ ಕ್ಯಾಬಿನೆಟ್ ಸೇರುವ ಭಾಗ್ಯ. ಎ ಮಂಜು ಕ್ಷೇತ್ರ ಹಾಸನ ಜಿಲ್ಲೆಯ ಅರಕಲಗೂಡು, ಜಾತಿ ಒಕ್ಕಲಿಗ, ವಯಸ್ಸು 57, ಅನುಭವ 3 ಬಾರಿ ಶಾಸಕರಾಗಿ ಆಯ್ಕೆ, ವಿದ್ಯಾರ್ಹತೆ ಬಿಎ ಎಲ್ಎಲ್ಬಿ, 11 ವರ್ಷಗಳ ಬಳಿಕ ಹಾಸನ ಜಿಲ್ಲೆಯಿಂದ ಮಂತ್ರಿಯಾಗುವ ಸೌಭಾಗ್ಯ. ಸಚಿವ ಸ್ಥಾನ ನೀಡಲು ಕಾರಣ ಹಾಸನ ಜಿಲ್ಲೆ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸುವ ನಿಟ್ಟಿನಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಒಕ್ಕಲಿಗ ಸಮುದಾಯಕ್ಕೆ ಸ್ಥಾನಮಾನ ನೀಡಿರುವ ಸಂದೇಶವನ್ನ ಈ ಮೂಲಕ ರವಾನಿಸಲಾಗಿದೆ. ಮುಂಬರುವ ಪಂಚಾಯತ್ ಹಾಗೂ ಪರಿಷತ್ ಚುನಾವಣೆಯಲ್ಲಿ ಅನುಕೂಲವಾಗುವ ನಿರೀಕ್ಷೆಯಲ್ಲಿ ಎ ಮಂಜು ಅವರಿಗೆ ಕ್ಯಾಬಿನೆಟ್ ಸೇರುವ ಭಾಗ್ಯ. ಸಂಜೆ ಮತ್ತೊಬ್ಬ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಮನೋಹರ್ ತಹಶೀಲ್ದಾರ್ ಅವರು. ಅವರ ಹಿನ್ನೆಲೆಯನ್ನ ನೋಡೋಣ. ಮನೋಹರ್ ತಹಶೀಲ್ದಾರ್ ಕ್ಷೇತ್ರ ಹಾವೇರಿ ಜಿಲ್ಲೆಯ ಹಾನ್ಗಲ್, ಜಾತಿ ಬಲಿಜ ಸಮಾಜ, ವಿದ್ಯಾರ್ಹತೆ ಬಿಇ, ಅನುಭವ 4 ಬಾರಿ ವಿಧಾನಸಭೆಗೆ ಆಯ್ಕೆ, ವಿಧಾನಸಭಾ ಉಪಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ. ಇವರಿಗೆ ಸಚಿವ ಸ್ಥಾನ ನೀಡಲು ಕಾರಣ ಇವರ ಸಚಿವ ಸ್ಥಾನದೊಂದಿಗೆ ಹಾವೇರಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡೋದು. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅತಿ ಸಣ್ಣ ಸಮುದಾಯಕ್ಕೆ ಸಚಿವ ಸ್ಥಾನ. ಹಾವೇರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಕ್ತಿ ಹೆಚ್ಚಳ. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭದ ನಿರೀಕ್ಷೆಯಲ್ಲಿ ಮನೋಹರ್ ತಹಶೀಲ್ದಾರ್ಗೆ ಕ್ಯಾಬಿನೆಟ್ ಸೇರುವ ಭಾಗ್ಯ. ಧಾರವಾಡ ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ಹಿನ್ನೆಲೆಯನ್ನ ನೋಡ್ಕೊಂಡು ಬರೋಣ. ವಿನಯ್ ಕುಲಕರ್ಣಿ ಕ್ಷೇತ್ರ ಧಾರವಾಡ ಗ್ರಾಮೀಣ, ಜಾತಿ ಲಿಂಗಾಯತ, ಅನುಭವ 2 ಬಾರಿ ಶಾಸಕ, 1 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು, ವಿದ್ಯಾರ್ಹತೆ ಬಿಎಸ್ಸಿ ಕೃಷಿ, ವಯಸ್ಸು 47. ವಿನಯ್ ಕುಲಕರ್ಣಿಗೆ ಸಚಿವ ಸ್ಥಾನ ಕೊಡಲು ಕಾರಣ ಸದ್ಯ ಧಾರವಾಡ ಜಿಲ್ಲೆಗೆ ಸಂಪುಟದಲ್ಲಿ ಯಾವುದೇ ಪ್ರಾತಿನಿಧ್ಯ ಇಲ್ಲ. ಸಂತೋಷ್ ಲಾಡ್ ರಾಜೀನಾಮೆಯ ಬಳಿಕ ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಪ್ರಬಲ ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಹಿಡಿತ ಕೂಡ ಸಿಗಲಿದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾಂಗ್ರೆಸ್ ಬಲವರ್ಧನೆಗೊಳಿಸುವ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿಗೆ ಸ್ಥಾನ.